ಮುಂದೆ ಭವಿಷ್ಯ ನಿನ್ ಮುಂದೆ ಯಾಗಿರುತ್ತೆ ಭವಿಷ್ಯ. ನೀನು ವೈದಿಕನ ಹತ್ರ ಕೇಳಕ್ ಹೋಗ್ಬೇಡ. ಮನೆ ಹತ್ರ ಬರ್ತಾರಲ್ಲ, ಕೈ ನೋಡ್ತೀನಿ, ಕಾಲ್ ನೋಡ್ತೀನಿ, 100 ರೂಪಾಯಿ ಕೊಡಿ, 200 ರೂಪಾಯಿ ಕೊಡಿ ಅಂತ ಅವ್ರನ್ನ ಕೇಳಕ್ ಹೋಗ್ಬೇಡ. ನಿನ್ನ ಭವಿಷ್ಯದ ಬಗ್ಗೆ ನನ್ನನ್ನ ಕೇಳು, ನನ್ನನ್ನ ವಿಚಾರಿಸು ಅಂತ ಹೇಳ್ತಾ ಇದಾರೆ. ಹಲ್ಲೆಲೂಯಾ. ನಾವು ಯಾರ ಹತ್ರ ಹೋಗ್ತಾ ಇದೀವಿ ನಮ್ಮನ್ನ ಭವಿಷ್ಯ ಬಗ್ಗೆ ನಾವು ವಿಚಾರಿಸೋಕೆ. ನನ್ನ ಭವಿಷ್ಯದಲ್ಲಿ ಯಾರ್ತಿ ನಾನು ಮುಂದೆ ಇರ್ತೀನಿ, ಯಾರ್ತಿ ಮುಂದೆ ನಾನು ಇರ್ಬೇಕು ಅಂತ ನನ್ನನ್ನ ಕೇಳು ಅಂತ ಹೇಳ್ತಾ ಇದಾರೆ. ಹಲ್ಲೆಲೂಯಾ. ಹೇಳಪ್ಪ ಹಾಗೆ. ನಾನೇ ನಿರ್ಮಿಸಿದ ನನ್ನ ಮಕ್ಕಳ ವಿಷಯದಲ್ಲಿ, ನಾನೇ ನಿರ್ಮಿಸಿದಂತ ನನ್ನ ಮಕ್ಕಳ ವಿಷಯದಲ್ಲಿ ನನಗೆ ಏನೇನು ವಿಧಿಸಿದ್ದರು, ವಿಧಿಸಿರಿ. ಹಲ್ಲೆಲೂಯಾ. ಯಾರು ನಮ್ಮನ್ನ ಸೃಷ್ಟಿ ಮಾಡಿದಂತ ದೇವರು? ನಾನೇ ನಿರ್ಮಿಸಿದಂತ ನನ್ನ ಮಕ್ಕಳ ವಿಷಯದಲ್ಲಿ ನನ್ನ ಮಕ್ಕಳ ಭವಿಷ್ಯ ನನಗೆ ಗೊತ್ತಿರಲ್ವಾ? ಹೇಳಿ. ದೇವರು ಹೇಳ್ತದಾರೆ ಇಲ್ಲಿ ಪ್ರವಾದನೆ ವಾಕ್ಯಗಳು ಇವೆಲ್ಲ. ನಾವು ನಿಮ್ಮ ಹತ್ರ ಪ್ರವಾದನೆ ವಾಕ್ಯಗಳು ಹೇಳ್ತಾ ಇಲ್ಲ. ದೇವರು ಹೇಳಿದಂತ ಯೆಶಾಯ ಹೇಳಿದಂತ ಕಾರ್ಯಗಳನ್ನ ನಿಮ್ಮ ಹತ್ರ ತಿಳಿಸ್ತಾ ಇದ್ದೀನಿ. ಹಲ್ಲೆಲೂಯಾ. ನಾನೇ ನಿರ್ಮಿಸಿದಂತ ನನ್ನ ಮಕ್ಕಳ ವಿಷಯದಲ್ಲಿ ನನ್ನ ಮಕ್ಕಳ ಭವಿಷ್ಯ ನನಗೆ ಗೊತ್ತಿರಲ್ವಾ? ನಾವ್ ಯಾಕೆ ನಾವು ಮುಂದೆ ಆಗಿರ್ಬೇಕು, ಈಗಿರ್ಬೇಕು, ಈ ತರ ಇಮ್ಯಾಜಿನ್ ಮಾಡ್ಕೊಂಡು ಗುಂಡಿ ತೊಡ್ಕೊಬೇಕು? ಹೇಳಿ. ಮುಂದೆ ನಾವು ಆ ತರ ಇರ್ಬೇಕು, ನಾವು ಆಗಿರ್ಬೇಕು, ಈಗಿರ್ಬೇಕು ಅಂತ ನಾವ್ ಈಗ್ಲೇ ಆ ಕನ್ಸ್ಕೊಂಡು ಗುಂಡಿ ತೊಡ್ಕೊಬೇಕು. ಯಾಕೆ? ನನ್ನ ಭವಿಷ್ಯ ಆತನ ಕೈಯಲ್ಲಿದೆ. ಯಾರ ಕೈಲಿದೆ? ನನ್ನ ಭವಿಷ್ಯ ಯಾರ ಕೈಲಿದೆ? ಆತನ ಕೈಇದೆ. ನನ್ನನ್ನು ನಿರ್ಮಿಸಿದ ದೇವರು ಆತನು. ಹಲ್ಲೆಲೂಯಾ. ಆತನ ಕೈಯಲ್ಲಿ ನಾವು ಒಪ್ಪಿಸಿಕೊಡ್ಬೇಕು. ಸಂಪೂರ್ಣವಾಗಿ ಒಪ್ಪಿಸಿಕೊಟ್ರೆ ನನ್ನ ಭವಿಷ್ಯ ಆತನ ಕೈಯಲ್ಲಿದೆ. ನಾವ್ ಯಾಕೆ ನಾವು ಮಾಡಿದ್ರು ಕೂಡ ನನ್ನ ಭವಿಷ್ಯ ಆತನ ಕೈಯಲ್ಲಿದೆ. ಹಲ್ಲೆಲೂಯಾ. ನಾವು ಬರೀ ಮಣ್ಣಷ್ಟೇ, ಸ್ವಲ್ಪ ಕಾಲ ಆಟ ಅಷ್ಟೇ, ಸ್ವಲ್ಪ ನಾಟಕ ಅಷ್ಟೇ ನಮ್ದು. ಆಮೇಲೆ ಏನಂತೆ? ನಮ್ಮ ಭವಿಷ್ಯ ಆತನ ಕೈಯಲ್ಲಿದೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ನನ್ನನ್ನು ನಿರ್ಮಿಸಿದಂತ ದೇವರು ಯಾರು? ಕರ್ತನಾದ ಯೇಸು ಕ್ರಿಸ್ತನಾಗಿದ್ದಾನೆ. ಆತನೇ ನನ್ನನ್ನು ಸೃಷ್ಟಿ ಮಾಡಿದ್ದಾನೆ, ಆತನ ನನ್ನನ್ನು ನಿರ್ಮಿಸಿದ್ದಾನೆ. ನನ್ನ ಭವಿಷ್ಯ ಕಾಲ ಆತನ ಕೈಯಲ್ಲಿದೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಇವತ್ತು ಅನೇಕ ಜನರು ನೋಡ್ಬೇಕಾದ್ರೆ ಎಲ್ಲೆಲ್ಲೋ ಹೋಗ್ತಾರೆ. ನನ್ನ ಮಕ್ಕಳಿಗೆ ಒಳ್ಳೆ ಭವಿಷ್ಯ ಕೊಡ್ಬೇಕು, ನನ್ನ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡಬೇಕು, ಒಳ್ಳೆ ಕೆಲಸ ಕೊಡಬೇಕು, ಅವ್ನ ಲೈಫ್ ಅಲ್ಲಿ ಅವ್ನ ಭವಿಷ್ಯದಲ್ಲಿ ಸೆಟ್ಲ್ ಆಗ್ಬೇಕು ಅಂತ. ಹಲ್ಲೆಲೂಯಾ. ನಿನ್ನನ್ನ ಸೆಟ್ಲ್ ಮಾಡ್ಬೇಕಂತ ಆತನ ಪ್ರಾಣವನ್ನೇ ತ್ಯಾಗ ಮಾಡಿದ್ದಾರೆ. ಹಲ್ಲೆಲೂಯಾ. ತನ್ನ ಪ್ರಾಣವನ್ನೇ ತ್ಯಾಗ ಮಾಡಿದರೆ, ನಿನ್ನ ಭವಿಷ್ಯಕ್ಕಾಗಿ ತನ್ನ ಪ್ರಾಣವನ್ನೇ ತ್ಯಾಗ ಮಾಡಿದರೆ ಅಂತ ವ್ಯಕ್ತಿ ಯಾರು ಇದಾರ ಲೋಕದಲ್ಲಿ? ಯಾರು ಇದ್ದಾರ? ಯಾರು ಇಲ್ಲ. ಹಲ್ಲೆಲೂಯಾ. ಹಲ್ಲೆಲೂಯಾ. ಇವತ್ತು ಒಳ್ಳೊಳ್ಳೆ ಪೇರೆಂಟ್ಸ್, ಒಳ್ಳೆ ಐಶ್ವರ್ಯವಂತರು, ಒಳ್ಳೆ ದುಡ್ಡಿರಂತ ಕಾಸಿರಂತ ಒಳ್ಳೆ ಪೇರೆಂಟ್ಸ್ ಏನ್ ಮಾಡ್ತಾರೆ? ತನ್ನ ಮಕ್ಕಳ ಭವಿಷ್ಯಕ್ಕಾಗಿ ಏನೇನೋ ಮಾಡಕ್ ಪ್ರಯತ್ನ ಪಡ್ತಾರೆ. ಏನೋ ಒಳ್ಳೆ ಆಸ್ತಿ, ಒಳ್ಳೆ ಬಿಲ್ಡಿಂಗು, ಒಳ್ಳೆ ಪ್ರಾಪರ್ಟಿ, ಒಳ್ಳೆ ಹಣ, ಇದೆಲ್ಲ ಒತ್ಕೊಂಡು ಹೋಗುತ್ತಾ? ಏನಾದ್ರೂ ಒತ್ಕೊಂಡು ಹೋಗುತ್ತಾ? ಈ ಕೆಲವು ಡಿಸೆಂಬರ್ ತಿಂಗಳಲ್ಲಿ ಇಲ್ಲಿ ನೆಲಮಂಗಲ ಹತ್ರ 1.5 ಕೋಟಿ ಕಾರು ತಂದು 2 ತಿಂಗಳಂತೆ ಆಗಿದೆ. 6 ಜನ ಸತ್ತೋದ್ರು, ಒಂದೇ ಫ್ಯಾಮಿಲಿ ಹೊರಟೋದ್ರು. ಅವ್ರ ಭವಿಷ್ಯದ ಬಗ್ಗೆ ಯಾರು ಯೋಚನೆ ಮಾಡಿದ್ರು? ಯಾರಾದ್ರೂ ಯೋಚನೆ ಮಾಡಿದ್ರ? ಹಲ್ಲೆಲೂಯಾ. ಹಾಗೆ ನಮ್ಮ ಭವಿಷ್ಯದ ಬಗ್ಗೆ ಕರ್ತನೊಬ್ಬ ಯೋಚನೆ ಮಾಡ್ತಿದ್ದಾರೆ. ಹಲ್ಲೆಲೂಯಾ. ನಮ್ಮನ್ನ ನಿರ್ಮಿಸಿದಂತ ದೇವರು ನಮ್ಮ ಭವಿಷ್ಯದ ಬಗ್ಗೆ ಯೋಚನೆ ಮಾಡ್ತಾರೆ. ಹಲ್ಲೆಲೂಯಾ. ನನ್ನ ಮಗ ಆಗಿರ್ಬೇಕು, ನನ್ನ ಮಗಳು ಹೀಗಿರ್ಬೇಕು ಅಂತ ಅವ್ರಿಗೆ ಇಷ್ಟ ಇದೆ. ಅದಕ್ಕಾಗಿನೇ ತನ್ನ ಪ್ರಾಣವನ್ನ ತ್ಯಾಗ ಮಾಡಿ ಲೋಕವನ್ನೇ ಜಯಿಸಿದ್ದಾರೆ ದೇವರು. ಹಲ್ಲೆಲೂಯಾ. ಕೈತಟ್ಟಲ್ವಾ? ತನ್ನ ಪ್ರಾಣವನ್ನೇ ತ್ಯಾಗ ಮಾಡಿ ಲೋಕವನ್ನೇ ಜಯಿಸಿದ್ರು ನನ್ನ ಭವಿಷ್ಯಕ್ಕಾಗಿ. ಹಲ್ಲೆಲೂಯಾ. ನಿನ್ನೆ ಒಂದು ಫೋನ್ ಬಂದಿತ್ತು ನನಗೆ. ದುಡ್ಡಿರುವಂತ ವ್ಯಕ್ತಿ ಕೂಡ ಒಂದು 50,000 1 ಲಕ್ಷನ ಕೊಟ್ಬಿಟ್ಟು ಅವನು ಯಾರತ್ರ ಕೈ ಕಾಲ ಇರ್ತಿ ಅವನ ಭವಿಷ್ಯದ ಬಗ್ಗೆ ನಾನು ಬಲವಂತವಾಗಿ ರೂಪಿಸಿದ್ರು ಕೂಡ ಅದ್ ನಿಲ್ಲೋದಿಲ್ಲ. ಹಲ್ಲೆಲೂಯಾ. ಆದ್ರೆ ಕರ್ತನಾದ ಯೇಸು ಕ್ರಿಸ್ತನು ಆತನ ಭವಿಷ್ಯದ ಬಗ್ಗೆ ಆತನ ರೂಪಿಸಿದ್ರೆ ಎಂದಿಗೂ ಅಳಿಯೋದೇ ಇಲ್ಲ. ಹಲ್ಲೆಲೂಯಾ. ಎಂದಿಗೂ ಅಳಿಯೋದೇ ಇಲ್ಲ. ಯಾಕಂದ್ರೆ ಆತನ ನಮ್ಮನ್ನು ಸೃಷ್ಟಿ ಮಾಡಿದರೆ ಅವ್ರು ಯಾಕಿರ್ಬೇಕು ಅಂತ ಅವ್ರು ಇಮ್ಯಾಜಿನ್ ಮಾಡ್ಕೊಂತಾರೆ. ಅವರೇ ಅವ್ರ ಟ್ಯಾಲೆಂಟ್ ಮೇಲೆ ಅವ್ರು ನಡ್ಸ್ಕೊಂತಾರೆ. ಹಲ್ಲೆಲೂಯಾ. ಯಾಕಂದ್ರೆ ನಮ್ಮನ್ನ ನಿರ್ಮಿಸಿದಂತ ದೇವರ ಆತನೇ. ಓದಿ ಮತ್ತೊಂದ್ಸಲ ವಾಕ್ಯನ. ಆದರೂ ಇಸ್ರಾಯೇಲರ ಸದಾಮಲ ಸ್ವಾಮಿಯು ಸೃಷ್ಟಿಕರ್ತನು ಆದ ಯೆಹೋವನ ಮಾತನ್ನು ಕೇಳಿರಿ. ಭವಿಷ್ಯತ್ತುಗಳ ವಿಷಯವಾಗಿ ನಿರಂತರ ಸೃಷ್ಟಿಕರ್ತನಾದಂತ ಯೆಹೋವನ ಮಾತನ್ನು ಕೇಳಿರಿ. ಭವಿಷ್ಯತ್ತುಗಳ ವಿಷಯವಾಗಿ ಭವಿಷ್ಯದ ಕಾಲದ ವಿಷಯದಲ್ಲಿ
ನನ್ನನ್ನು ವಿಚಾರಿಸಿರಿ. ನನ್ನನ್ನು ವಿಚಾರಿಸಿರಿ. ನಾನೇ ನಿರ್ಮಿಸಿದ ನನ್ನ ಮಕ್ಕಳ ವಿಷಯದಲ್ಲಿ ನನಗೆ ಏನೇನು ವಿಧಿಸಿದರೂ ವಿಧಿಸಿರಿ. ನೋಡ್ರಿ, ನಿಮ್ಗೆ ದೇವರಿಗೆ ನಾನೇ ನಿರ್ಮಿಸಿದಂತ ನನ್ನ ಮಕ್ಕಳ ವಿಷಯದಲ್ಲಿ ನೀವೇನೇನೋ ವಿಧಿಸಿದ್ದೀರೋ ವಿಧಿಸಿ ಅಂದ್ರೆ ಏನು? ನೀವ್ ಯಾವ ರೀತಿ ದೇವ್ರ ಹತ್ರ ಹೇಳ್ತಿರೋ ಹೇಳಿರಿ ಅಲ್ವಾ? ಕರೆಕ್ಟಾ? ನಿಮ್ಮ ಮಕ್ಕಳ ಭವಿಷ್ಯನ ದೇವ್ರಿಗೆ ಒಪ್ಸ್ಕೊಡಿ. ನಿಮ್ಮ ಮಕ್ಕಳ ಭವಿಷ್ಯ ದೇವ್ರಿಗೆ ಒಪ್ಸ್ಕೊಡಿ. ನೀವು ರೂಪಿಸಕ್ ಹೋಗ್ಬೇಡಿ, ಸಾಧ್ಯ ಇಲ್ಲ, ನಿಲ್ಲೋದಿಲ್ಲ. ಹಲ್ಲೆಲೂಯಾ. ಯಾಕೆ ಅಂತಂದ್ರೆ ಆತನು ಶಿಲ್ಬೆ ಮೇಲೆ ನಮ್ಮ ಭವಿಷ್ಯಕ್ಕಾಗಿನೇ ರಕ್ತವನ್ನು ತ್ಯಾಗ ಮಾಡಿದ್ರು, ಪ್ರಾಣವನ್ನು ತ್ಯಾಗ ಮಾಡಿದ್ರು ಅಲ್ವಾ? ನನ್ನ ಭವಿಷ್ಯಕ್ಕಾಗಿನೇ ತನ್ನ ಪ್ರಾಣವನ್ನೇ ತ್ಯಾಗ ಮಾಡಿದ್ರು. ಏನ್ ಬೇಕಾದ್ರೂ ಮಾಡೋದಾಯ್ತು ದೇವರ ಅವತ್ತು. ಹಲ್ಲೆಲೂಯಾ. ನನ್ನ ಮಕ್ಕಳು ಸಾಯ್ತಾರೆ, ನನ್ನ ಮಕ್ಕಳು ನಶಿಸಿ ಹೋಗ್ತಾರೆ ಅಂತಾನೆ ಏನ್ ಮಾಡಿದ್ರು? ತನ್ನ ಪ್ರಾಣವನ್ನೇ ತ್ಯಾಗ ಮಾಡಿದ್ರು. ಹಾಗೆ ಕೀರ್ತನೆಯಲ್ಲಿ ನೋಡ್ಬೇಕಾದ್ರೆ ಇವನೊಂದ್ ಬಗ್ಗೆ ದೇವರು ಮಾತನಾಡ್ರಲ್ಲ, ಅವಾಗ ಆ ಕೊಂಬೆಯ ಸೋರೆಗೆ ನೆರಳು ಬಂತಲ್ವಾ, ಅವನು ಒಂದು ವ್ಯಕ್ತಿಗೆ ಅಷ್ಟು ಹಿಂಸೆ ಆಯ್ತಂದ್ರೆ ಲಕ್ಷಾಂತರ ಜನ ಸಾಯ್ತಾದ್ರೆ ಅವ್ರಿಗೆ ಹಿಂಸೆ ಆಗಲ್ವಾ? ಹಿಂಸೆ ಆಗಲ್ವಾ? ನೀನು ಒಂದು ವ್ಯಕ್ತಿಯಿಂದ ಲಕ್ಷಾಂತರ ಜನಕ್ಕೆ ಕಷ್ಟ ಆಗುತ್ತೆ ಅನ್ನಂಗಿದ್ರೆ ನೀನು ಒಂದು ವ್ಯಕ್ತಿಯಿಂದ ಒಂದು ನಿಮಿಷದಲ್ಲಿ ದೇವರು ಎತ್ಕೊಡ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾಕೆಂದ್ರೆ ನಮ್ಮ ಭವಿಷ್ಯದ ಕಾಲ ಬಗ್ಗೆ ಯೋಚನೆ ಮಾಡ್ಬೇಕಂತ ಆಗಿರೋ ದೇವರ ಆತನು. ಹಲ್ಲೆಲೂಯಾ. ಆತನ ನಮ್ಗೆ ಒಳ್ಳೆ ಭವಿಷ್ಯ ಕೊಡುವಂತದ್ದು ದೇವರ ಆತನ ಆಗಿದ್ದಾನೆ. ಹಲ್ಲೆಲೂಯಾ. ಮತ್ತೊಂದು ವಾಕ್ಯ ತಗೊಳ್ಳಿ, ಕೀರ್ತನೆ ತಗೊಳ್ಳಿ ಬೇಗ, 125 ಓದೋದನ್ನ. 125 1 ಯೆಹೋವನಲ್ಲಿ ಭರವಸೆ ಇಡುವವರು ಸಿಯೋನ್ ಪರ್ವತದ ಹಾಗೆ ಇದ್ದಾರೆ. ಅದು ಕದಲುವುದಿಲ್ಲ, ಸದಾ ಸ್ಥಿರವಾಗಿರುತ್ತದೆ. ಜೋರ ಕೈತಲ್ಲಿ, ಜೋರಾಗಿ. ಇಲ್ಲಿ ನೋಡಿ ಎಷ್ಟು ಸ್ಪಷ್ಟವಾಗಿ ದಾವೀದನ ಹೇಳಲ್ಪಟ್ಟಿದೆ. ಹಲ್ಲೆಲೂಯಾ. ಯೆಹೋವನ ಮೇಲೆ ಭರವಸೆ ಇಟ್ಟರು ಚಿಯೋನ್ ಪರ್ವತವಾಗಿ ಇರ್ತಂತೆ, ಅದು ಕದಲುವುದೇ ಇಲ್ಲ ಅಂತೆ. ಹಲ್ಲೆಲೂಯಾ. ಸದಾ ಕಾಲವು ಸ್ಥಿರವಾಗಿರುತ್ತಂತೆ. ಹಲ್ಲೆಲೂಯಾ. ನಮ್ಮ ಭರವಸೆ ಆತನ ಮೇಲೆ ಇದ್ರೆ ಸದಾ ಕಾಲವು ಸ್ಥಿರವಾಗಿ ನಿಲ್ಲುತ್ತೆ, ಕದಲುವುದೇ ಇಲ್ಲಂತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. 2020 ಕೊರೋನಾ ಬಂತು. ನಮ್ಮ ಕುಟುಂಬದಲ್ಲಿ, ನಿಮ್ಮ ಕುಟುಂಬದಲ್ಲಿ, ಸಭೆಯ ಕುಟುಂಬದಲ್ಲಿ ಯಾರು ಸತ್ತಿದ್ದಾರೆ? ಯಾರು ಸತ್ತಿದ್ದಾರ? ಯಾರು ಸಾಯಿಲ್ಲ. ಯಾಕೆ ಅಂತಂದ್ರೆ ಯೆಹೋವನು ನಮ್ಮ ಮೇಲೆ ಭರವಸೆ ಇಟ್ಟಿದ್ದಾರೆ. ಹಲ್ಲೆಲೂಯಾ. ನಾವೆಲ್ಲ ಯೆಹೋವನ ಮೇಲೆ ಭರವಸೆ ಇಟ್ಟಿದ್ದೀರಿ, ಅದಕ್ಕೆ ನಾವು ಯಾರಿಗೂ ಆ ಕೊರೋನಾ ತಾಗ್ಲಿಲ್ಲ. ಹಲ್ಲೆಲೂಯಾ. ಇವಾಗ ಮತ್ತೆ ಬರ್ತದೆ ಚೀನಾದಲ್ಲಿ. ಆ ಚೀನಾದಲ್ಲೇ ವಾಸ ಮಾಡ್ತಿರೋ ಒಂದು ವ್ಯಕ್ತಿ, ಕನ್ನಡದಲ್ಲಿ ಇರುವಂತ ವ್ಯಕ್ತಿ, ಅವನು ಅನೌನ್ಸ್ಮೆಂಟ್ ಮಾಡ್ತಾ ಇದ್ದಾನೆ, ಯಾವ ಕೊರೋನಾ ಇಲ್ಲ, ಯಾವ್ದಿಲ್ಲ, ನಾನು ಇಲ್ಲೇ ಇದ್ದೀನಿ 10 years ಇಂದ, ನೀವ್ ಯಾರು ಹೆದರ್ಕೋಬೇಡಿ, ಕರ್ನಾಟಕ ಜನತೆಗೆ ಹೇಳ್ತಾ ಇದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪಬ್ಲಿಕ್ ಅಲ್ಲಿ ಅವ್ರು ನ್ಯೂಸ್ ಕೊಡ್ತಾ ಇದ್ದಾನೆ, ಇಲ್ಲಿ ಯಾವ ಕೊರೋನಾ ಇಲ್ಲ, ಯಾವ್ದು ರೋಗನೇ ಇಲ್ಲ, ನೀವ್ ಯಾರು ಹೆದರಕ್ ಹೋಗ್ಬೇಡಿ ಅಂತ. ಹಲ್ಲೆಲೂಯಾ. ಒಂದು ವೇಳೆ ಮತ್ತೆ ಚೈನಾದಲ್ಲಿ ಸ್ಟಾರ್ಟ್ ಆಗಿದ್ದು ಇಂಡಿಯಾಗೆ ಬಂತು ಅಂತಂದ್ರೆ ಎಷ್ಟು ಜನ ಸಾಯ್ತಾರೆ? ನಿಜವಾದ ಕೊರೋನಾ ಇದೆಯಾ? ಯೋಚನೆ ಮಾಡಿ. ಇದೆಯಾ? ನಿಜವಾದ ಕೊರೋನಾ ಇದೆಯಾ ಬ್ರದರ್? ಇದೆಯಾ? ಕೊರೋನಾ ಅಂದ್ರೆ ಒಂದು ಭಯ, ಆ ಭಯನೇ ನಿಮಗೆ ಕೊರೋನಾ ಆಗಿರೋದು. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾರ್ಟ್ ಬೀಟ್ಸ್ ಒಂದು ದಿನಕ್ಕೆ, ಒಂದು ಸೆಕೆಂಡ್ಗೆ, ಒಂದು ನಿಮಿಷಕ್ಕೆ ಇಷ್ಟು ಸಲ ಹೊಡಿಬೇಕು ಅಂತ ಒಂದು ಏನೋ ಕೌಂಟ್ ಇದೆ ಅಲ್ವಾ? ಅದನ್ನ ಸ್ಪೀಡ್ ಆಗಿ ಈ ಭಯ ಪಟ್ಟು ಜಾಸ್ತಿ ಹೊಡಿತಂದ್ರೆ ಡಮರ್ ಆಗುತ್ತೆ. ಹಲ್ಲೆಲೂಯಾ. ಈ ಭಯ ಸೃಷ್ಟಿ ಮಾಡ್ತಾರದು ಯಾರು ಸೃಷ್ಟಿ ಮಾಡ್ತಾ ಇರೋದು? ಭಯ ಅಂದ್ರೆ ಸೈತಾನ್. ಹಲ್ಲೆಲೂಯಾ. ಕೊರೋನಾ ಅಂತ ಭಯ ಹಾಕಿಸಿ ಎಷ್ಟೋ ಜನಕ್ಕೆ ನರಕಕ್ಕೆ ತಗೊಂಡೋಗ್ಬಿಟ್ಟ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಷ್ಟೋ ಜನಕ್ಕೆ ನರಕಕ್ಕೆ ತಗೊಂಡೋದ. ಆದ್ರೆ ನಾವು ಎಂತ ಕಾರ್ಯ ಇದ್ರೂ ಸಹ ನಾವು ದೇವರ ಮೇಲೆ ನಾವು ಭರವಸೆ ಇಡಬೇಕು. ಹಲ್ಲೆಲೂಯಾ. ಯೆಹೋವನ ಮೇಲೆ ನಾವು ಭರವಸೆ ಇಡೋದಾದ್ರೆ ದೇವರು ನಮ್ಗೆ ಖಂಡಿತವಾಗೂ ಭಯ ಅಂತ ಕೊಡೋದಿಲ್ಲ. ಹಲ್ಲೆಲೂಯಾ. తెలుగులో ಹೇಳ್ತಾರೆ, మనకి పిరికితన ఆత్మ మనకి దేవుడు ఇలేదు అని. హల్లెలూయా. పిరికితನ ಅಂದ್ರೆ ಗೊತ್ತಾ? ಹೇಳಿತನ ಆತ್ಮ ನನಗೆ ದೇವರು ಕೊಡ್ಲಿಲ್ಲ. ಹಲ್ಲೆಲೂಯಾ. ನನ್ನಲ್ಲಿ ಇರೋದು ಪಿರಿಕಿತನ ಆತ್ಮ ಅಲ್ಲ, ವೈರಾಗ್ಯವೇ ಇರುವಂತ ಆತ್ಮ ನಮ್ಮಲ್ಲಿ ಇರೋದಂತ. ಹಲ್ಲೆಲೂಯಾ. ಆ ವೈರಾಗ್ಯನ ಬಲಪಡಿಸಬೇಕು ಅಂತಾನೆ ದೇವರು 2025 ನಮ್ಗೆ ಹೇಳ್ತಾ ಇದಾರೆ. ಹಲ್ಲೆಲೂಯಾ.
ಹಲ್ಲೆಲೂಯ. ಈ ಜೀವನ್ ಪರ್ವತವಾಗಿ ಕದಲುವುದೇ ಇಲ್ಲ ಅಂತ ಹೇಳ್ತಾ ಇದಾರೆ. ಹಲ್ಲೆಲೂಯ. ನಾವ್ ಎಂತ ಕೊರೋನಾ ಬಂದ್ರು ಸಹ, ಎಂತ ಕಾರ್ಯಗಳು ಬಂದ್ರು ಸಹ ನಮ್ಮನ್ನ ಕರೆಯದೆ, ನಮ್ಮನ್ನ ಕದಲೋದೇ ಇಲ್ಲ. ಹಲ್ಲೆಲೂಯ. ಹಲ್ಲೆಲೂಯ. ಏನಕ್ಕೆ ಅಂತಂದ್ರೆ ದೇವರಿಗೆ ಗೊತ್ತಿದೆ ನನ್ನ ಭವಿಷ್ಯ ಹೇಗಿರ್ಬೇಕು ಅಂತ. ಹಲ್ಲೆಲೂಯ. ನನ್ನ ಭವಿಷ್ಯದ ಬಗ್ಗೆ ವೈದಿಕನು ಮಾಟ ಮಂತ್ರ ಮಾಡೋದು ನನ್ಗೆ ಹೇಳೋದು ಬೇಕಾಗಿಲ್ಲ. ನನ್ನ ಕರ್ತನಾದ ದೇವರು, ನನ್ನ ಸೃಷ್ಟಿಕರ್ತನಾದ ದೇವರು, ಆತನಿಗೆ ಗೊತ್ತಿದೆ ನನ್ನ ಭವಿಷ್ಯ ಕಾಲ ಯಾವ ರೀತಿ ಇರಬೇಕು ಅಂತ. ಹಲ್ಲೆಲೂಯ. ಹಲ್ಲೆಲೂಯ. ಇಲ್ಲಿ ಕೀರ್ತನೆಗಾರರು ಹೇಳ್ತಿದ್ದಾರೆ, ಯೆಹೋವನ ಮೇಲೆ ಭರವಸೆ ಇಟ್ಟರು ಎಂದಿಗೂ ಕದಲೋದೇ ಇಲ್ಲ ಅಂತ. ಹಲ್ಲೆಲೂಯ. ಜೀವನ್ ಪರ್ವತವಾಗಿ ಇರ್ತಾರೆ ಅಂತ. ಹಲ್ಲೆಲೂಯ. ಎಂದಿಗೂ ಕದಲೋದೇ ಇಲ್ಲಂತೆ. ನೀವ್ ಎಂತ ಗಾಳಿ, ಎಂತ ಬಿರುಗಾಳಿ, ಎಂತ ಸುಂಟ್ರ ಗಾಳಿ ಬಂದ್ರು ಸಹ ಬಂಡೆ ಕದಲ್ತದ? ಪರ್ವತಗಳು ಕದಲ್ತದ? ಕದಲೋದೇ ಇಲ್ಲ ಅಂತೆ. ಹಲ್ಲೆಲೂಯ. ಅದಕ್ಕೆ ನಮ್ಮನ್ನ ಆಯ್ಕೆ ಮಾಡಿ, ಅದಕ್ಕೆ ನಮಗೆ ಹೋಲಿಕೆ ಮಾಡ್ತಾ ಇದಾರೆ. ಹಲ್ಲೆಲೂಯ. ಈ 2025ರಲ್ಲಿ ಸಹ ದೇವರು ನಮ್ಗೆ ಈ ತರ ವಾಗ್ದಾನವಾಗಿ, ಈ ತರ ಪ್ರಾಮಿಸ್ ನಮ್ಮ ಹತ್ರ ಮಾಡ್ತಾ ಇದಾರೆ. ನಾವ್ ಇನ್ನೂ ಸಹ ದೇವರ ಹತ್ರ ಇನ್ನೂ ಹೆಚ್ಚಾಗಿ ಪ್ರಾರ್ಥನೆ ಮಾಡಿ ದೇವರ ಹತ್ರ ಹುಡುಕುವಂತ ಮಕ್ಕಳು ನಾವು ಆಗಿರ್ಬೇಕು. ಹಲ್ಲೆಲೂಯ. ದೇವರನ್ನ ಬೈಬಲ್ ನೀವು ಓಪನ್ ಆಯ್ತಂದ್ರೆ, ನಿಮ್ಗೆ ಸತ್ಯವೇದ ಓಪನ್ ಆಯ್ತಂದ್ರೆ ನಿಮ್ ದೇವರನ್ನ ಹುಡ್ಕೊಂತ ಮಕ್ಕಳಾಗಬೇಕು. ಓದ್ತಾ ಓದ್ತಾ ಓದ್ದು ಇನ್ನೂ ಆಳವಾಗಿ 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 ಹೋದ್ರೆ ದೇವರ ಪ್ರಸನ್ನತೆ ನಿಮ್ಗೆ ಕಾಣೋದು. ಹಲ್ಲೆಲೂಯ. ಹಲ್ಲೆಲೂಯ. ಈಗ ಎಕ್ಸಾಂಪಲ್ ಹೇಳ್ತೀನಿ. ಓದೋರ್ಗೆ ಈಗ ಏನು ಎಕ್ಸಾಮ್ ಕೊಡ್ತಾರೆ 10th ಎಕ್ಸಾಮ್ ಇಟ್ಕೊಳ್ಳಿ. ಅದೇ ತರ ನಿಮ್ಗೆ ಭಯ ಆಗೋದು. ಅದೇ ತರ 10th ಎಕ್ಸಾಮ್ ಅಲ್ಲಿ ನಿಮ್ಗೆ ಮ್ಯಾಥ್ಸ್ ನಿಮ್ಗೆ ಭಯ ಆಗೋದು ಅಲ್ವಾ? ಮ್ಯಾಥ್ಸ್ ತಾನೆ, ಮ್ಯಾಥ್ಸೇ ಭಯ ಆಗೋದು. ಯಾಕಂದ್ರೆ ಇಂಗ್ಲಿಷ್ ಇರುತ್ತೆ ಅಲ್ವಾ? ಮ್ಯಾಥ್ಸ್ ಅಲ್ಲಿ ನಿಮ್ಗೆ ಭಯ ಆಗೋದು. ಹಲ್ಲೆಲೂಯ. ನೀವು ಅದರಲ್ಲಿ ನೀವು ಆಳವಾಗಿ ನೀವು ಹುಡುಕದಂತ ನಿಮ್ಗೆ ಅರ್ಥ ಸಿಗುತ್ತೆ. ಏನ್ ಬ್ರದರ್, ಕರೆಕ್ಟಾ? ನೀವು ಹುಡುಕದಂತ ನಿಮ್ಗೆ ಅರ್ಥ ಸಿಗುತ್ತೆ. ನೀವು ಹುಡುಕಿಲ್ಲ ಅಂತಂದ್ರೆ ಏನಾಗ್ತೀರಾ? ಫೇಲ್ ಆಗ್ತೀರಾ. ಏನಮ್ಮ ಏನಾಗ್ತೀರಾ? ಹುಡುಕಿಲ್ಲ ಅಂದ್ರೆ ಫೇಲ್ ಆಗ್ತೀರಾ. ಹಾಗೆ ನೀವು ಸತ್ಯವೇದದಲ್ಲಿ ನೀವು ಹುಡುಕದಂತಾನೆ ನೀವು ಪಾಸ್ ಆಗ್ತೀರಾ. ಅಲ್ಲಿ ಒಂದು ನ್ಯಾಯ, ಇಲ್ಲಿ ಒಂದು ನ್ಯಾಯನಾ ಹೇಳಿ? ಅಲ್ಲಿ ಪಾಸ್ ಆಗಿ ಜನಗಳನ್ನ ಮೆಚ್ಚಿಸ್ಬೇಕು, ನನ್ನ ಭವಿಷ್ಯದ ಕಾಲ ನಾನು ರೂಪಿಸ್ಕೋಬೇಕು ಅಂತ ನೀವು ಅಲ್ಲಿ ಹುಡುಕಿ 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 ಬೇರೆಯವ್ರ ಕಾಪಿ ಮಾಡೋದು ನೀವು ಪಾಸ್ ಆಗ್ತೀರಾ. ಇಲ್ಲಿ ಯಾಕೆ ಹುಡುಕಲ್ಲ ನೀವು? ಸತ್ಯವೇದನ ಯಾಕೆ ಹುಡುಕಲ್ಲ ನೀವು? ಇಲ್ಲಿ ಪಾಸ್ ಆಗೋದು ನಿಮ್ಗೆ ಇಂಪಾರ್ಟೆಂಟ್ ಅಲ್ವಾ? ಅಲ್ಲಿ ಪಾಸ್ ಆಗ್ಬೇಕಾ? ಹಲ್ಲೆಲೂಯ. ಹಲ್ಲೆಲೂಯ. ನೀವು ಮೊದಲನಾಗಿ ನೀವು ಇಲ್ಲಿ ಹುಡುಕಿ, ಸತ್ಯವೇದ ನೀವು ಹುಡುಕಿ, ನೀವು ಅಲ್ಲಿ ಆಟೋಮೆಟಿಕ್ ನೀವು ಪಾಸ್ ಆಗ್ತೀರಾ. ಹಲ್ಲೆಲೂಯ. ಆ ಜ್ಞಾನ ದೇವರಿಗೆ ಕೊಡ್ತಾರೆ. ಹಲ್ಲೆಲೂಯ. ಇವತ್ತು ಚಿಕ್ಕ ಹುಡುಗ, 8 ವರ್ಷ ಹುಡುಗ ಸತ್ಯವೇದ ಹಿಡ್ಕೊಂಡು ಬೈಬಲ್ ಹಿಡ್ಕೊಂಡು ಪ್ರಸಂಗ ಮಾಡ್ತಾ ಇದ್ದಾನೆ. ಹಲ್ಲೆಲೂಯ. ಅವರೆಲ್ಲ ಮಾಸ್ಟರ್ ಡಿಗ್ರಿ ತಗೊಂಡಿದಾರಾ? ಯಾರು ಇಲ್ಲ. ಸ್ವಲ್ಪ ನಮ್ಗೆ ಏನಾದ್ರು ಲೋಕದ ಕಾರ್ಯಗಳು ಕಣ್ಣಿಗೆ ಬಿದ್ರೆ ಸಾಕೆ, ಪಳ ಅಂತ ಹೊಡೆದ್ರೆ ಸಾಕು, ಬಿದ್ದೋಗ್ತೀರಿ. ನೀವು ಇಲ್ಲಿ ಹುಡುಕಿ, ನಿಮ್ಗೆ 10th ಎಕ್ಸಾಮ್, ಮಾಸ್ಟರ್ ಡಿಗ್ರಿ, ನಿಮ್ಗೆ ಯಾವ ಡಿಗ್ರಿ ಬೇಕು ಎಲ್ಲ ಇದರಲ್ಲಿ ಇದೆ. ಇದನ್ನ ಹುಡುಕಿ. ನೀವೆಲ್ಲ ಎಜುಕೇಟೆಡ್, ಅನ್ಎಜುಕೇಟೆಡ್ ಅಲ್ಲ, ನೀವೆಲ್ಲರೂ ಎಜುಕೇಟೆಡ್. ನೀವು ಸತ್ಯವೇದನ ಹುಡುಕಿದ್ರೆ ನಿಮ್ಗೆಲ್ಲ ಡಿಗ್ರಿ ಇದರಲ್ಲೇ ಇದೆ. ಹಲ್ಲೆಲೂಯ. ಹಲ್ಲೆಲೂಯ. ನಾವು 10th ಫೇಲ್ ಆಗ್ಬಾರ್ದು. ಕರೆಕ್ಟ್ ಆಗಿ 100 ಮಾರ್ಕ್ಸ್ ಬಂದ್ರೆ ನಮ್ಗೆ ಅಲ್ಲಿ ಗಿಫ್ಟ್ ಸಿಗುತ್ತೆ, ಇಲ್ಲಿ ಗಿಫ್ಟ್ ಸಿಗುತ್ತೆ, ಒಳ್ಳೆ ಮಾರ್ಕ್ಸ್ ಬೇಕು, ಬೇರೆ ಕಾಲೇಜಿಗೆ ಅಡ್ಮಿಷನ್ ಅಂದ್ರೆ ಫ್ರೀ ಅಡ್ಮಿಷನ್ ಮಾಡ್ಕೊಂತಾರೆ ಅಂತ ನೀವು ಎಷ್ಟು ಹುಡುಕ್ತೀರಾ? 10th ಪಾಸ್ ಆಗ್ಬೇಕಂತ ಎಷ್ಟು ಪ್ರಯತ್ನ ಪಡ್ತೀರಾ? ಅದನ್ನೇ ನೀವು ಅಲ್ಲಿ ಬಿಡಿ, ನೀವು ಇಲ್ಲಿ ಪ್ರಯತ್ನ ಪಡಿ. ಇಲ್ಲಿ ಪ್ರಯತ್ನ ಪಟ್ರೆ ಖಂಡಿತವಾಗೂ ದೇವರು ಆಟೋಮೆಟಿಕ್ ನಿಮ್ಮನ್ನು ಪಾಸ್ ಮಾಡ್ಬಿಸಾಕ್ತಾರೆ. ಹಲ್ಲೆಲೂಯ. ಹಲ್ಲೆಲೂಯ. ಚೈತನ್ಯ ಸ್ಕೂಲಲ್ಲಿ 10th ಅಲ್ಲಿ 70 ಕೊಡ್ಬೇಕು. ಹಲ್ಲೆಲೂಯ. ಅರ್ಕೆ ಮಾಡಿ ಕೊಡ್ಬೇಕು. ದೇವರೇ, ಇವತ್ತು ನಾನು ಈ ತರ ಇದ್ದೀನಿ, ನನ್ನ ಭವಿಷ್ಯದ ಕಾಲದ ಬಗ್ಗೆ ನೀವು ಮಾತನಾಡಿದ್ರಲ್ಲ, ನನ್ನ ಭವಿಷ್ಯ ಯಾವ ರೀತಿ ಇರಬೇಕು ಅಂತ ನೀವೇ ರೂಪಿಸು ದೇವರ ಅಂತ ನಾವು ದೇವರ ನಾವು ಅರ್ಕೆ ಮಾಡಿ ಕೊಡೋದಾದ್ರೆ ಖಂಡಿತವಾಗೂ ದೇವರು ನಮ್ಮ ಭವಿಷ್ಯದ ಕಾಲದ ಬಗ್ಗೆ ನಮ್ಗೆ ಒಳ್ಳೆ ಗಮನ ಕೊಡ್ತಾರೆ. ಹಲ್ಲೆಲೂಯ. ಗಮನ ಕೊಡ್ತಾರೆ. ನೀವು ನಿಮ್ಮ ಪಕ್ಕದಲ್ಲಿ ನಿಮ್ಗಿಂತ ಚೆನ್ನಾಗಿ ಓದೋರು ಇರ್ತಾರೆ, ಆದ್ರೂ ಫೇಲ್ ಆಗಿರ್ತಾರೆ. ಏನ್ ಕಾರಣ ಅಲ್ಲಿ? ಏನಮ್ಮ ಕೀರ್ತಿ, ನಿನ್ಗಿಂತ ಚೆನ್ನಾಗಿ ಓದ್ತಿರ್ತಾರೆ ನಿನ್ ಫ್ರೆಂಡು, ಆ ಕಡೆ ಈ ಕಡೆ ಎಲ್ಲ, ಆದ್ರೆ ಫೇಲ್ ಆಗಿರ್ತಾರೆ, ನೀನ್ ಪಾಸ್ ಆಗಿರ್ತೀಯ. ಏನ್ ಕಾರಣ? ಗೊತ್ತು ತಾನೆ? ದೇವರ ಪ್ರೀತಿ, ದೇವರ ದಯೆ ನಿನ್ನ ಮೇಲೆ ಇರುತ್ತೆ, ನಿನ್ನ ಜೊತೆ ಇರುತ್ತೆ. ಗೊತ್ತು ತಾನೆ? ಗೊತ್ತಿದ್ದನು ಸಂಡೇ ರಜಾ, ಸಭೆಗೆ ರಜಾ, ಸಂಡೇ ರಜಾ. ಹಲ್ಲೆಲೂಯ.
ಹಲ್ಲೆಲೂಯಾ. ನೋಡಿ, ದೇವರ ವಾಕ್ಯ ಎಷ್ಟು ಸ್ಪಷ್ಟವಾಗಿ ಹೇಳ್ತದೆ, ಚೀಯೋನ್ ಪರ್ವತವಾಗಿ ಕದಲುವುದೇ ಇಲ್ಲವಂತೆ. ಹಲ್ಲೆಲೂಯಾ. ಆ ರೀತಿ ಬಂಡೆಯಾಗಿ ಸ್ಥಿರವಾಗಿ ನಿಲ್ಲುತ್ತೆ ಅಂತೆ. ಹಲ್ಲೆಲೂಯಾ. ಓದಿ ವಾಕ್ಯನ ಇನ್ನೊಂದ್ಸಲ. ಯೆಹೋವನಲ್ಲಿ ಭರವಸೆ ಇಡುವವರು ಯೆಹೋವನ ಮೇಲೆ ಭರವಸೆ ಇಟ್ಟವರು ಚೀಯೋನ್ ಪರ್ವತದ ಹಾಗಿದ್ದಾರೆ. ಚೀಯೋನ್ ಪರ್ವತವಾಗಿ ಇದ್ದಾರೆ, ಅದು ಕದಲುವುದಿಲ್ಲ, ಹಾ ಸದಾ ಸ್ಥಿರವಾಗಿರುತ್ತದೆ. ನೋಡಿ, ನಮ್ಮನ್ನ ಪರ್ವತಕ್ಕೆ ಹೋಲಿಸಿದ್ದಾರೆ ದೇವರು. ಹಲ್ಲೆಲೂಯಾ. ನಾವೆಂದಿಗೂ ಕದಲಬಾರ್ದಂತೆ, ಸದಾ ಕಾಲ ಸ್ಥಿರವಾಗಿ ಇಲ್ಬೇಕಂತೆ. ನಾವ್ ಯಾವತ್ತೂ ಕದಲೇಬಾರ್ದು ಅಂತ ಹೇಳ್ತಿದ್ದಾರೆ. ಹಲ್ಲೆಲೂಯಾ. ಯಾಕೆಂತಂದ್ರೆ ದೇವರಿಗೆ ಇಷ್ಟ ಇಲ್ಲ ನಾವು ಆ ಕಡೆ ಈ ಕಡೆ ಕದಲಿದ್ರೆ. ಹಲ್ಲೆಲೂಯಾ. ನಮ್ಮನ್ನ ಯಾರಿಗೆ ಹೋಲಿಸಿದ್ದಾರೆ? ನಮ್ಮ ಭವಿಷ್ಯತ್ ಕಾಲ ದೇವರ ಕೈಯಲ್ಲಿದೆ ಅಂತ ಹೇಳ್ತಿದ್ದಾರೆ. ಹಲ್ಲೆಲೂಯಾ. ನೀವು ವಾಕ್ಯವಾದಿ ಪ್ರಾರ್ಥನೆ ಮಾಡೋಣ. ಬೇಗ ಕೀರ್ತನೆ ತಗೊಳ್ಳಿ. 125:1 ಓದೋಣ. ಅದೇ ಓದಿದಲ್ಲ, ಸಾರಿ, ವಿಮೋಚನೆ ಕಂಡ 15:2 ಓದೋಣ. ವಿಮೋಚನೆ ಕಂಡ 15:2 ಓದೋಣ. ನನ್ನ ಬಲವೋ ಕೀರ್ತನೆಯು ಯೆಹೋವೇ ಏನು? ಹಾ ಆತನಿಂದ ಹಾ ನನಗೆ ರಕ್ಷಣೆ ಉಂಟಾಯಿತು. ಹಾ ನನ್ನ ದೇವರ ಕರ್ತನೆ, ಹಾ ಆತನು ಹಾ ವರ್ಣಿಸುವೆವು. ಹ್ಮ್ ನಮ್ಮ ತೃಪ್ತಿಗಳ ದೇವರು, ನಮ್ಮ ಪಿತೃಗಳ ದೇವರು ಆತನೇ. ಆತನ ಮಹಿಮೆಯನ್ನು ಪ್ರತ್ಯೇಕಪಡಿಸುವನು. ಜೋರ ಕೈಗೆ ಕರ್ತನಾಮವನ್ನು ಹೇಳ್ತಿದ್ದೀವಿ. ಹಲ್ಲೆಲೂಯಾ. ಇಲ್ಲಿ ನೋಡ್ರಿ, ಮೋಶೆ ಇಲ್ಲಿ ಹೇಳ್ತಾ ಇದಾರೆ. ಇನ್ನೊಬ್ರು ಓದಿ ವಾಕ್ಯನದು. ನನ್ನ ಬಲವು ಕೀರ್ತನೆಯು ಯಾಹುವೆ. ಸಾಕು. ಹಲ್ಲೆಲೂಯಾ. ನೋಡಿ, ಇಲ್ಲಿ ಹೇಳ್ತಾರೆ, ಈ ವಾಕ್ಯ ನಮ್ಗೆ 2025ನಲ್ಲಿ 2ನೇ ವಾಕ್ಯದಲ್ಲಿ ವಾಗ್ದಾನದಲ್ಲಿ ನಮ್ಗೆ ಕೊಟ್ಟಿದ್ದಾರೆ. ನನ್ನ ಬಲವು ಕೀರ್ತನೆಯು ಯೆಹೋವನೇ ಅಂತ ಕೊಟ್ಟಿದ್ದಾರೆ. ಹಲ್ಲೆಲೂಯಾ. ನಮ್ಗೆ ಬಲವಾಗಿ ನಮ್ಮನ್ನ ನಡೆಸುವಂತದ್ದು ಯಾರಾಗಿದೆ? ಯೇಸು ಸ್ವಾಮಿ ಯೆಹೋವನ ನಡೆಸ್ತಾರೆ. ಹಲ್ಲೆಲೂಯಾ. ನಮಗೆ ಕೀರ್ತನೆವಾಗಿ ನಮ್ಮ ಬಾಯಲ್ಲಿ ನಮ್ಮ ನೂತನ ವಾಕ್ಯ ಇಟ್ಟು ನಮಗೆ ನೂತನವಾಗಿ ದಿನಗಳನ್ನ ಕೊಟ್ಟು ನಡೆಸೋದು ದೇವರು ಯಾರಾಗಿದ್ದಾರೆ? ಹಲ್ಲೆಲೂಯಾ. ನನ್ನ ಬಲವು ಕೀರ್ತನೆಯು ಯೆಹೋವನೇ ನಮ್ಗೆ ಆಗಿದ್ದಾರೆ, ಬೇರೆ ಯಾರು ನಮಗೆ ಇಲ್ಲ. ಹಲ್ಲೆಲೂಯಾ. ಹಲ್ಲೆಲೂಯಾ. ಯಾಕಂತಂದ್ರೆ ನಮ್ಮ ಭವಿಷ್ಯತ್ ಕಾಲ ರೂಪಿಸುವಂತ ದೇವರು ಆತನೇ ಆಗಿದ್ದಾನೆ. ಹಲ್ಲೆಲೂಯಾ. ನಾವೇನು ಪ್ರಯತ್ನ ಪಟ್ರು ನಾವು ಒಳ್ಳೆ ಜಾಗ ನಿಲ್ಲಕ್ಕಾಗಲ್ಲ. ಆಗುತ್ತಾ? ನಾವೇನ್ ಶ್ರಮ ಪಟ್ರು ನಾನು 4 ಜನದ್ದು ಸ್ಥಾನ ನಾವು ಹೊಂದಕ್ಕಾಗೋದಿಲ್ಲ. ಆಗುತ್ತಾ? ಆದ್ರೆ ಆತನು ಸ್ವಲ್ಪ ಸಮಯ ನಮ್ಮ ಬಗ್ಗೆ ಯೋಚನೆ ಮಾಡಿದ್ರೆ ಸಾಕು, ಎಲ್ಲಿ ಬೇಕಾದ್ರೂ ನಿಲ್ಸಕ್ಕೆ ಆತನ ಶಕ್ತನಾಗಿದ್ದಾರೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ನೋಡ್ಬೇಕಾದ್ರೆ ದಾವೀದನನ್ನು ಎಲ್ಲಾರು ತಡೆದ್ರು, ತಂದೆ ಅಣ್ಣಂದ್ರು ಎಲ್ಲಾರು ತಡೆದ್ರು, ಅವನ್ ಕುರಿಕಾಯನು ಅಂತ. ಅವನ ದೇವರು ಮನ್ಸ್ ಮಾಡಿದಕ್ಕೆ, ಅವನ ಮೇಲೆ ದಯೆ ತೋರಿಸಿದಕ್ಕೆ ಅವನ ರಾಜನಾಗಿ ಮಾಡಿದ್ರು. ಹಲ್ಲೆಲೂಯಾ. ಇವತ್ತು ದೇವರು ನಮ್ಗೆ ಹೇಳ್ತಿದ್ರೆ ಆತನು ಏನ್ ಮಾಡೋದಕ್ಕೂ ಶಕ್ತನಾಗಿದ್ದಾರೆ. ನಮ್ಮ ಮೇಲೆ ದೇವರು ಕರುಣೆ ತೋರಿಸಿದ್ರೆ, ಹಲ್ಲೆಲೂಯಾ, ಆ ಕರುಣೆ ತೋರಿಸಂತ ಮನಸ್ಸು ನಮ್ಗೆ ಬೇಕು ಅಲ್ವಾ? ಆ ದೇವರಿಗೆ ಇಷ್ಟ ಆಗೋ ರೀತಿಯಲ್ಲಿ ನಾವು ನಡ್ಕೊಬೇಕು ಅವಾಗಲೇ. ಯಾಕಂದ್ರೆ ನಮ್ಮ ಭವಿಷ್ಯತ್ ಕಾಲ ಆತನ ಕೈಲಿ ಇದೆ. ಒಂದು ಲೋಕದ ವಿಷಯದಲ್ಲಿ ಒಂದು ಮಾತು ಹೇಳ್ತೀನಿ. ತಂದೆ ತಾಯಿಗಳಿಗೆ ಎಷ್ಟು ಮುದ್ದಾಗಿರ್ತಾರೆ ಮಕ್ಕಳು ಅಲ್ವಾ? ಮದುವೆಯಾಗಿ ಮಕ್ಕಳಾದ್ರೂ ಅವ್ರು ಏನಂತೆ ಮಕ್ಕಳೇ. ಕರೆಕ್ಟಾ? ಮಕ್ಕಳೇ ತಾನೆ. ಅವ್ರ ಮನೆಯಲ್ಲಿ ಯಾವ ರೀತಿ ಇದ್ರು ಕೂಡ ಅವ್ರಿಗೆ ಮಕ್ಕಳಾಗೇ ಇರ್ತಾರೆ. ಅವ್ರ ಭವಿಷ್ಯದ ನನ್ನ ಮಗಳನ್ನ ಆ ರೀತಿ ಮಾಡ್ಬೇಕು, ನನ್ನ ಮಗಳನ್ನ ಈ ರೀತಿ ಮಾಡ್ಬೇಕು, ನನ್ನ ಮಗಳನ್ನ ಈ ರೀತಿ ಮಾಡಿಸ್ಬೇಕು, ಆ ತರ ಮಾಡ್ಬೇಕು, M.Com ಡಿಪ್ಲೊಮಾ ಏನೇನೋ ಇರ್ತವೆ ಮನ್ಸಲ್ಲಿ ಅಲ್ವಾ? ಯಾಕಂದ್ರೆ ಅವ್ರ ಲೈಫ್ ಸೆಟ್ಲ್ ಮಾಡ್ಬೇಕು, ಲೈಫ್ ಸೆಟ್ಲ್ ಅಂತ ಇರುತ್ತೆ. ಆದ್ರೆ ನಾವ್ ಎಷ್ಟು ಮಾತ್ರ ಲೈಫ್ ಸೆಟ್ಲ್ ಮಾಡಿದ್ರು ಕೂಡ ಅದ್ ನಿಲ್ಲಲ್ಲ. ಕೋಟಿ ನಾವು ಸಾಲ ಮಾಡಿ ಖರ್ಚು ಮಾಡಿದ್ರು ಕೂಡ ನಾವು ಅವ್ರ ಭವಿಷ್ಯ ರೂಪಿಸಕ್ ನಾವು ಆಗೋದಿಲ್ಲ. ಆದ್ರೆ ದೇವರ ಕೈಯಲ್ಲಿ ಎಲ್ಲವೂ ಸಾಧ್ಯ ಇದೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಅಸಾಧ್ಯ ಆಗಿದಂತ ಕಾರ್ಯಗಳು ಒಂದು ಸಹ ಇಲ್ಲ ದೇವರ ಕೈಯಲ್ಲಿ. ಹಲ್ಲೆಲೂಯಾ. ಇಲ್ಲಿ ನೋಡಿ, ಓದಿ ಮತ್ತೆ ವಾಕ್ಯನ. ನನ್ನ ಬಲವು ಕೀರ್ತನೆಯು ಯಾಹುವೆ. ಆತನಿಂದ ನನಗೆ ರಕ್ಷಣೆ ಉಂಟಾಯಿತು. ನಮ್ಮ ದೇವರು ಆತನೇ. ನೋಡಿ ಎಷ್ಟು ಸ್ಪಷ್ಟವಾಗಿ ಹೇಳ್ತಾರೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ನನ್ನ ದೇವರು ಆತನೇ. ಹಲ್ಲೆಲೂಯಾ. ನನ್ನ ಬಲವು ಕೀರ್ತನೆಯೋ ಆತನಿಂದನೇ ಉಂಟಾಯಿತು. ಹಲ್ಲೆಲೂಯಾ. ಇವತ್ತು 70 ವರ್ಷ ಆದ್ರೂ 80 ವರ್ಷ ಆದ್ರೂ ಬಲವಾಗಿ ಸ್ಟ್ರಾಂಗ್ ಆಗಿರ್ತಾರೆ. ಏನಕ್ಕೆ?
ದೇವರ ಆತ್ಮನು ಹೊಂದಿರ್ತಾರೆ. ಹಲ್ಲೆಲೂಯಾ. ದೇವರ ಆತ್ಮ ಅವರಲ್ಲಿ ವಾಸ ಮಾಡೋದ್ರಿಂದಾನೆ ಅವ್ರು 70 ವರ್ಷ 80 ವರ್ಷ 90 ವರ್ಷ ಆದ್ರೂ ಸ್ಟ್ರಾಂಗ್ ಆಗಿರ್ತಾರೆ. ಹಲ್ಲೆಲೂಯಾ. ಯಾಕೆಂತಂದ್ರೆ ನನ್ನ ಬಲವು ಕೀರ್ತನೆಯೋ ಆತನೇ ಆಗಿದ್ದಾನೆ. ಹಲ್ಲೆಲೂಯಾ. ಇವತ್ತು ನಿಮ್ಮ ಹತ್ರ ಪ್ರಾಮಿಸ್ ಮಾಡ್ತಾರೆ ದೇವರು, ನನ್ನ ಬಲವು ಕೀರ್ತನೆ ನಾನೇ ಅಂತ. ಹಲ್ಲೆಲೂಯಾ. ನಿನ್ನ ಭವಿಷ್ಯದ ಕಾಲದ ನಿಮ್ಮ ಭವಿಷ್ಯದಲ್ಲಿ ನೀನ್ ಯಾವ ರೀತಿ ಇರಬೇಕು ಅಂತ ದೇವರು ನಮ್ಮನ್ನು ಸೃಷ್ಟಿ ಮಾಡಿದಂತ ದೇವರಾಗಿದ್ದಾರೆ. ಹಲ್ಲೆಲೂಯಾ. ನಮ್ಮ ಬಗ್ಗೆ ನಾವು ತಂದೆ ತಾಯಿಗೆ ಯೋಚನೆ ಮಾಡೋದಲ್ಲ, ಆತನೇ ತೀರ್ಮಾನ ಮಾಡಿದ್ದಾರೆ ನನ್ನ ಭವಿಷ್ಯ ಯಾವ ರೀತಿ ಇರಬೇಕು ಅಂತ. ಹಲ್ಲೆಲೂಯಾ. ನಾವು ರೂಪಿಸೋದು ಬೇಕಾಗಿಲ್ಲ, ನನ್ನ ಭವಿಷ್ಯ ಯಾವ ರೀತಿ ಇರಬೇಕು ಅಂತ ಆತನೇ ತೀರ್ಮಾನ ಮಾಡಿದ್ದಾರೆ. ಹಲ್ಲೆಲೂಯಾ. ನಂಬಿಕೆ ನೇರ ಮನಕಲಾಗಿ